ಸಕು, ಸಂಬಂಧಗಳು ಬೇರೆ ಆದ್ರೂ ಕೂಡ ಪ್ರೀತಿ ಒಂದೇ ಅಲ್ವಾ? ಏನೋ ಅಂದ್ರೆ ನಾನು ಎಷ್ಟು ಹೇಳಿದ್ರು ನೀವು ಕೇಳ್ತಾ ಇಲ್ಲ. ನಾನ್ ಹೋಗಲ್ಲ. ನನ್ನನ್ ಒಳ ಕಳಿಸಿ ನೀನ್ ಮತ್ತೆ ಕೃಷ್ಣಾ ನದಿಗಿಳಿದ್ರೆ ಪ್ರತಿ ಸಲ ನನ್ಗೆ ಯಾರು ಬಂದ್ ಹೇಳ್ತಾರೆ? ಆದ್ರೂ ದೂರ ಇದ್ರೆ ಓಡ್ ಬರಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಿನ್ ಹತ್ರನೇ ಇದ್ದು ನೀನನ್ನ ನೋಡ್ಕೋತೀನಿ. ಅಂದ್ರೆ ಹೀಗೆ ಬಾವಿ ಕಟ್ಟೆ ಮೇಲೆನೆ ಕೂತಿರ್ತೀರಾ? ಹೌದು. ಒಂದ್ ವೇಳೆ ನೀನ್ ಬಾವಿಗೆ ಹಾರಿದ್ರೆ ಅಲ್ಲಿ ನಡೀತಿದೆ. ಗಂಡ ಹೆಂಡತಿ ಹರಟೆ ಹೊಡಿಯಕ್ಕೆ ಬಾವಿ ಒಳ್ಳೆ ಜಾಗ ಆಗ್ಬಿಟ್ಟಿದೆ. ಸರಸ ಆಡ್ತಿದ್ದಾರೆ. ಇಬ್ರು ನಗ್ನಗ್ತಾ ಕಿಲಕಿಲ ಅಂತಿದ್ದಾರೆ. ಇಬ್ರಿಗೂ ನಾಚಿಕೆ ಇಲ್ಲ. ಅವಳು ಪಕ ಪಕ ಅಂತ ನಗ್ತಿದ್ರೆ ಅದನ್ನ ನೋಡಿ ಅವನು ಸಂತೋಷ ಪಡ್ತಿದ್ದಾನೆ. ನನಗ್ ಬರ್ತಿರೋ ಕೋಪಕ್ಕೆ ಅವಳನ್ನ ಚಚ್ಚಬೇಕು ಅನ್ನಿಸ್ತಿದೆ. ಮನೋರಮಾ ಅಕ್ಕ, ಇವತ್ತು ನಾನು ರವೆ ಉಂಡೆ ಮಾಡ್ತೀನಿ, ಆಮೇಲೆ ಅವಲಕ್ಕಿ ಹುರಿತೀನಿ. ಚಕ್ಲಿ ಖಾರದ ಪದಾರ್ಥ ನಾಳೆ ಮಾಡ್ತೀನಿ. ನಮ್ ದಿಗುಗೆ ಅದಂದ್ರೆ ಇಷ್ಟ ಅಲ್ವಾ? ಹಬ್ಬ ಅಂದ್ಮೇಲೆ ನಮ್ ಮನೇಲಿ ಎಲ್ಲಾ ತರದ್ ತಿಂಡಿನೂ ಇರ್ಬೇಕು. ಅಡ್ಗೆ ಕೆಲ್ಸ ಮುಗಿದ ತಕ್ಷಣ ಶುರು ಮಾಡ್ಬಿಡ್ತೀನಿ, ಯಾಕಂದ್ರೆ ನಾನು ಒಬ್ಳೇ ಮಾಡ್ಬೇಕಲ್ವಾ. ನೀನ್ ಮಾಡೋದು ಅಡಿಗೆ ಕೆಲ್ಸ ಒಂದೇ. 100 ಸಲ ಅದ್ರ ಬಗ್ಗೆನೇ ಹೇಳ್ತೀಯ. ನಾನ್ ಅಡಿಗೆ ಮಾಡಿದ್ರೆ ಬಡ್ಡಿ ವ್ಯಾಪಾರನ ಯಾರ್ ನೋಡ್ಕೋತಾರೆ ವತ್ಸಲ? ಬೇಗ ಆಗ್ಲಿ, ಬೇಗ ಅಡಿಗೆ ಕೆಲ್ಸ ಮುಗ್ಸು. ಒಲೆಗೆ ಸೌದೆ ಕಡಿಮೆ ಆದ್ರೆ ಹೇಳು, ನನ್ನ ಮೂಳೆ ತೆಗೆದ್ಕೊಡ್ತೀನಿ, ಸರಿನಾ? ಮನೇಲಿ ಇಷ್ಟೆಲ್ಲ ರಾಧಾಂತ ನಡೀತಾ ಇದ್ರೆ ನಿನ್ನ ಗೋಳೇನೆ? ಎಲ್ರು ನನ್ನನ್ ಕಿತ್ತು ತಿಂತಾ ಇದ್ದಾರೆ. ಅವ್ರಿರೋವರೆಗೂ ಅವ್ರು ನನಗ್ ಹಿಂಸೆ ಕೊಡ್ತಿದ್ರು. ಈಗ ನನ್ನ ಮಗ ತಯಾರಾಗಿದ್ದಾನೆ. ಪರವಾಗಿಲ್ಲ ಬಿಡು, ನೀನ್ ಅಡಿಗೆ ಕೆಲ್ಸ ಮಾಡು. ಎಲ್ರ ಮನೇಲೂ ಹಬ್ಬ ಆದ್ರೆ ನಮ್ ಮನೇಲಿ ದಿನಾ ಜಗಳ. ಸಮಯ ಸಂದರ್ಭ ಗೊತ್ತಾಗಲ್ಲ. ನನ್ ಮುಖದ ಮೇಲೆ ಕೋತಿ ಕುಣಿತಿದ್ಯಾ? ಯಾಕೆ ಹಾಗೆ ನಗ್ತಿದ್ದೀರಾ? ನೋಡಿದ್ರಲ್ವಾ ಬಿಟ್ಟಿ ಸಿಕ್ಕಿದೀನಿ ಅಂತ ನಿಮ್ ಅತ್ಗೆ ನನ್ ಮೇಲೆ ಹೇಗ್ ರೇಗಾಡಿದ್ಲು ಅಂತ. ಈ ಅಮ್ಮ ಮಗಳು ಇದಾರಲ್ಲ, ಬೆಳಿಗ್ಗೆ ಜಗಳ ಆಡ್ತಾರೆ, ಸಂಜೆ ಹೊತ್ಗೆಲ್ಲ ಒಂದಾಗ್ಬಿಡ್ತಾರೆ. ಇನ್ ಇವ್ರಿಬ್ರು ಸೇರಿ ನನ್ ಮೇಲೆ ಉರ್ಗ್ ಬೀಳ್ತಾರೆ. ಅಡ್ಗೆ ಆಗ್ಲಿಲ್ವಾ ಅಂತ ಒಬ್ರು ಅಂದ್ರೆ ಇನ್ನೂ ಆಗಿಲ್ವಾ ಅಂತ ಇನ್ನೊಬ್ರು ಕೇಳ್ತಾರೆ. ಅರೆ ವತ್ಸಲ, ಅವಳೇನೋ ಮಾತಾಡ್ಕೋತಾಳೆ, ನೀನ್ ತಲೆ ಕೆಡ್ಸ್ಕೋಬೇಡ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮನೆಯಲ್ಲಿ ಯಾರು ನೋಡದೇ ಇರೋ ಅದ್ಭುತವಾದ ದೃಶ್ಯಗಳು ನಡೀತವೆ. ನೋಡಿ ಆನಂದ ಪಡು ವತ್ಸಲ. ನೀನು ಅಡಿಗೆ ಮಾಡು, ಅನ್ನಪೂರ್ಣೇಶ್ವರಿ ಹಾಗೆ ಅಡಿಗೆ ಮಾಡು. ಎಲ್ಲ ಪದಾರ್ಥಗಳನ್ನ ಮಾಡು, ಲಡ್ಡು ಮಾಡು. ಹೊಟ್ಟೆ ತುಂಬಾ ತಿನ್ನೋದಕ್ಕೆ ನಿನ್ ಗಂಡ ನಾನಿದ್ದೀನಿ. ಇಲ್ ನೋಡು ವತ್ಸಲ, ನಾನ್ ತಿನ್ನೋದ್ ಮಾತ್ರ ಅಲ್ಲ, ನಿನಗೂ ಕೂಡ ಬಲವಂತ ಮಾಡಿ ತಿನ್ನಿಸ್ತೀನಿ. ಈ ಸಲ ದೀಪಾವಳಿ ಹಬ್ಬ ಭರ್ಜರಿಯಾಗಿ ಆಗ್ಬೇಕು. ಅಮ್ಮ, ಏನೇ ಆ ಸಂತೋಷದ ವಿಷಯ? ಆಗ್ಲಿಂದ ಬಿದ್ದು ಬಿದ್ದು ನಗ್ತಾ ಇದೀಯಾ? ಇಲ್ಲ ಅಂದ್ರೆ ನನ್ನ ದುರಾದೃಷ್ಟ ನೋಡಿ ನಗ್ತಿದ್ಯಾ? ಅಯ್ಯೋ ದೇವ್ರೆ, ಈ ಹೆಮ್ಮಾರಿ ನೇರವಾಗಿ ಅವ್ರ ಹತ್ರನೇ ಹೋಗಿದ್ದಾಳೆ. ಭಲೆ 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 ಭಲೆ. ನೋಡ್ 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 ನೋಡು, ಈಗ ಅವರಿಬ್ರು ಅವಳು ಬಿಡಲ್ಲ. ಇಬ್ಬರಿಗೂ ತಲೆ ತಿರುಗೋ ಹಾಗೆ ಮಾತಾಡ್ತಾಳೆ ನೋಡು. ಅಮ್ಮ, ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಯಾಕೆ ಅಂದ್ರೆ ಅವಳು ನನ್ನ ಒಬ್ಬನೇ ಒಬ್ಬ ಮಗನ್ನ ಬುದ್ಧಿವಂತಿಕೆಯಿಂದ ತನ್ನ ಸೆರಗಿ ಕಟ್ಕೊಂಡಿದ್ದಾಳಲ್ವಾ. ನನ್ನ ಮಗನ್ನ ಕಾಲ್ ಕೆಳಗಡೆ ಇಡದೆ ಇರೋ ಹಾಗೆ ಮಹಾರಾಜನ್ ತರ ಪ್ರೀತಿಯಿಂದ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದೀನಿ. ಅವನೇ ನನ್ನ ವರ್ತಮಾನ ಭವಿಷ್ಯ ಅಂತ ನಂಬಿದ್ದೆ. ಅವನನ್ನೇ ನನ್ನಿಂದ ದೂರ ಮಾಡ್ಬಿಟ್ಟೆ ಅಲ್ವಾ? ಅವನನ್ನ ನೀನು ಕೈವಶ ಮಾಡ್ಕೊಂಡಿದ್ಯಾ. ನೀನು ಬುದ್ಧಿವಂತಿಕೆ ನೆನ್ಸ್ಕೊಂಡು ಸಂತೋಷ ಪಡ್ತಿದೀಯಾ? ಸಕ್ಕು ಚಿಕ್ಕ ತಪ್ಪು ಮಾಡಿದ್ರು ಅಕ್ಕ ಕಂಡು ಹಿಡಿದ್ಬಿಡ್ತಾಳೆ. ನಾನ್ ಹೇಳ್ತಾ ಇದ್ದೀನಿ ಅಲ್ವಾ ವತ್ಸಲ, ಮೊದಲಿನ ತರ ಮನೋರಮಾ ಅತ್ತಿಗೆ ಆಟಗಳು ಈಗ ನಡೆಯಲ್ಲ. ಸಕ್ಕು ಹೀಗ್ ಹೋಗಿ ಹಾಗ್ ಬಂದಿದ್ದಾಳೆ. ನೀನ್ ನೋಡ್ತಾ ಇರು, ಇನ್ಮೇಲೆ ಅತ್ತಿಗೆಗೆ ಎಲ್ಲ ಕಷ್ಟನೇ. ಕಷ್ಟ ಅಂದ್ರೆ ಏನು ರೀ? ಇಷ್ಟು ದಿನ ತನ್ನ ಕಡೆಗಿದ್ದ ಮಗ ಸೊಸೆ ಕಡೆಗೆ ಹೊರಟೋಗಿದ್ದಾನೆ. ಈಗ ದಿಗಂಬರ್ ರಾವ್ ಅವಳ ನಿಯಂತ್ರಣದಲ್ಲಿ ಇಲ್ಲ. ಇನ್ನು ಅವಳ ಆಟ ನಡೆಯಲ್ಲ. ಇಲ್ಲ ಅತ್ತೆ, ನಾನ್ ಯಾವ್ದನ್ನು ಬೇಕು ಅಂತ ಮಾಡಿಲ್ಲ. ನಿಮಗ್ ಕಷ್ಟ ಬರ್ಲಿ ಅಂತ ನನ್ ಕನ್ಸಲ್ಲೂ ಅನ್ಕೊಳಲ್ಲ. ನನ್ನ ನಂಬಿ. ಮುಚ್ಚು ಬಾಯಿ. ನೀನು ದುಷ್ಟೆ, ಕಪಟಿ, ಮಾಟಗಾತಿ.
ನೀನೇನು ಅಂತ ಎಲ್ರಿಗೂ ಗೊತ್ತು. ಏನು ಅಂದ್ರೆ ನೀವೀಗ ಹೇಳಿದ್ದೆಲ್ಲ ಅಕ್ಷರಶಃ ನಿಜ. ಹೌದು ವತ್ಸಲ, ಅವಳು ದಿಗುನ ಏನು ಅಂತ ಇಲ್ಲ ನೋಡು. ಎಲ್ಲ ತಪ್ಪು ಸೊಸೆದನಾ? ದಿಗುನ ನೀನು ಕೈಗೊಂಬೆ ತರ ಆಟ ಆಡಿಸ್ತಿದ್ಯಾ. ವಸೂಲಿಗೂ ಹೋಗದೆ ನೀನ್ ಹಿಂದೆನೆ ಸುತ್ತುತ್ತಿದ್ದಾನೆ. ನೀನ್ ಹಿತ್ಲಲ್ಲಿದ್ಯಾ ಅಂತ ಅವನು ಕೂಡ ಹಿತ್ಲಲ್ಲೇ ಕೂತಿದ್ದಾನೆ. ದಿಗು ಜೊತೆ ನಿನ್ನ ಮದ್ವೆ ಮಾಡ್ಸಿದ ಪಾಪಕ್ಕೆ ನನ್ನ ಮೇಲೆನೆ ಯುದ್ಧ ಸಾರ್ತಿದ್ಯಾ. ನನ್ನ ಕುಟುಂಬನ ಒಡಿತಿದ್ಯಾ. ನನ್ನ ಮಗ ಶ್ರೀಮಂತ ಅಷ್ಟೈಶ್ವರ್ಯದಲ್ಲಿ ಹುಟ್ಟಿ ಬೆಳೆದವನು. ನೀನು ಮಾಟ ಮಂತ್ರ ಮಾಡಿ ಅವನನ್ನ ಹಿತ್ಲಲ್ಲಿರೋ ಹಾಗೆ ಮಾಡಿದೀಯಾ. ಹೆತ್ತ ತಾಯಿಗೆ ದೂರ ಮಾಡಿದೀಯಾ. ಅವನನ್ನ ನಿನ್ನ ಹಿಡಿತದಲ್ಲಿ ಇಟ್ಕೊಂಡಿದೀಯಾ. ನನ್ನ ಗರ್ಭಶೋಕ ನಿನ್ನ ಸುಮ್ನೆ ಬಿಡಲ್ಲ ಸಕ್ಕು. ನಿನಗ್ ಶಾಪ ಕೊಡ್ತಿದ್ದೀನಿ. ನಿನಗೆ ಸುಖ ಶಾಂತಿ ಸಿಗಲ್ಲ. ನಿನ್ ಜೀವನದಲ್ಲಿ ಯಾವತ್ತೂ ಸಂತೋಷವಾಗಿರಲ್ಲ. ನಿನಗೆ ನೆಮ್ಮದಿ ಸಿಗಲ್ಲ. ಅಮ್ಮ, ನೀನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಜೈ ಮಹಾಕಾಳ! ಬಾಬಾ ಅವರು ಬಂದ್ರು. ಜೈ ಮಹಾಕಾಳ! ಜೈ ಮಹಾಕಾಳ! ವತ್ಸಲ, ನಡಿ ನಡಿ. ನಾಳೆ ನದಿ ಹತ್ರ ನೀರ್ ತರೋಕೆ ಅಂತ ಹೋಗ್ತೀಯಲ್ವಾ, ಅಲ್ಲಿಂದ ಹಿಂದಿರುಗಿ ಬರಬಾರ್ದು. ಬಿಂದಿಗೆ ತಗೊಂಡು ನೇರವಾಗಿ ಬಾಬಾ ಅವರ ಆಶ್ರಮಕ್ಕೆ ಹೋಗ್ಬೇಕು. ನೀನು ಬಾಬಾ ಅವರ ದಾಸಿ. ಅವ್ರ ಸೇವೆ ಮಾಡಿಕೊಂಡು ನೀನು ಆಶ್ರಮದಲ್ಲೇ ಇರಬೇಕು. ಸಕ್ಕು ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದಾಳೆ? ಕಾರಣ ಏನೇ ಇರಲಿ, ನಾನು ಸಕ್ಕುನ ಒಂಟಿಯಾಗ್ಬಿಟ್ಟು ಇಲ್ಲಿಂದ ಹೋಗಲ್ಲ. ಒಂದ್ ವೇಳೆ ಬಾಬಾ ಅವರು ನನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಕ್ ಬಂದಿದಾರಾ? ಈ ವಿಷಯ ನಾನು ಅವ್ರಿಗೆ ಹೇಗೆ ಹೇಳೋದು? ಅತ್ತೆ ನನ್ನ ಜೈ ಮಹಾಕಾಳ! ಜೈ ಮಹಾಕಾಳ! ಬಾಬಾ ಅವರೇ, ಬಾಬಾ ಅವರೇ, ಬಾಬಾ ಅವರೇ, ಬನ್ನಿ, ಒಳಗ್ ಬನ್ನಿ, ಆಸೀನರಾಗಿ. ಅಯ್ಯೋ ದೇವ್ರೆ, ಬಾಬಾ ಅವರು ಇವತ್ತು ತುಂಬಾ ಕೋಪದಲ್ಲಿದ್ದಾರೆ. ವತ್ಸಲ, ಹುಷಾರು. ಬಾಬಾ ಅವರೇ, ಬಾಬಾ ಅವರೇ, ಆಸೀನರಾಗಿ. ನಿನ್ನ ನಡವಳಿಕೆ ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಮನ್ಸೊಳಗೇನೋ ಇಟ್ಕೊಂಡು ಹೊರಗೆ ನಾಟಕ ಮಾಡಬೇಡ. ಬಾಬಾ ಅವರೇ, ಮಹಾಕಾಳ ನಿನ್ನನ್ನ ಕ್ಷಮಿಸಲ್ಲ ಮನೋರಮ. ನಿನ್ನ ನಾಟಕನ, ನಿನ್ನ ಸುಳ್ಳುಗಳನ್ನ ಈ ನಾಗೋಜಿ ಬಯಲ್ ಮಾಡ್ತಾನೆ. ಕ್ಷಮಿಸಲ್ಲ. ಜೈ ಮಹಾಕಾಳ! ಜೈ ಮಹಾಕಾಳ! ಜೈ ಮಹಾಕಾಳ! ಬಾಬಾ ಅವರೇ, ಬಾಬಾ ಅವರೇ, ಅಯ್ಯಯ್ಯೋ,
ಆ ಬೆಂಕಿಗೆ ಕಾರಣ ನಾನೇ ಮನೋರಮ ಅವರೇ. ಅದೇನಂದ್ರೆ ಬಾಬಾ ಅವರು ಮನೆಗೆ ಬಂದಿದ್ದಾರೆ. ಅವ್ರಿಗೋಸ್ಕರ ಅತ್ತೆ ವೇಗವಾಗಿ ಹೋದ್ರು. ನೀವು ಕೂಡ ಹೋಗೋದು ಒಳ್ಳೇದು. ನೀವು ಮನೇಲಿದ್ದು ಕೂಡ ಅವ್ರ ದರ್ಶನ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಾಬಾ ಅವ್ರಿಗೆ ಕೋಪ ಬರುತ್ತೆ. ಮತ್ತೆ ಮನೆ ಒಳಗೆ ಹೋಗೋದಕ್ಕೆ ನಿನ್ಗೆ ಅನುಮತಿ ಇಲ್ಲ ಅಲ್ವಾ ಸಾಕು? ನಾನು ಯಾಕೆ ಹಿತ್ಲಲ್ಲಿದ್ದೀನಿ, ಅವರು ನೋಡೋದಕ್ಕೆ ಏನಕ್ಕೆ ಬರಲಿಲ್ಲ ಅಂತ ಬಾಬಾ ಅವರು ಈಗ ತಿಳ್ಕೊತಾರೆ. ಅವರು ಮಹಾಜ್ಞಾನಿ. ನಾನು ಯಾಕೆ ಅವರು ನೋಡೋದಕ್ಕೆ ಹೋಗ್ಲಿಲ್ಲ ಅಂತ ಅವರು ಅರ್ಥ ಮಾಡ್ಕೋತಾರೆ. ನೀನೇನು ಗಾಬರಿ ಆಗ್ಬೇಡ ಸಾಕು. ಬಾಬಾ ಅವ್ರೆ, ಏನಿದು ದಾರುಣ ಬಾಬಾ ಅವ್ರೆ? ನಾನೆಲ್ಲ ನೋಡಿದ್ದೀನಿ. ಈ ಮನೇಲಿ ನಿನ್ಗೆ ಮರ್ಯಾದೆ ಇಲ್ಲ. ಯಾರು ನಿನ್ ಮಾತನ್ನ ಕೇಳ್ತಾ ಇಲ್ಲ. ನೀನ್ ಮಹಾಕಾಳನಿಗೆ ಮೋಸ ಮಾಡಿದ್ರೆ ಅಪಚಾರ ಆಗುತ್ತೆ ಮನೋರಮ. ಮಹಾಕಾಳ ನಿನ್ ಮೇಲೆ ಕೋಪ ಮಾಡ್ಕೊಂಡು ಈ ಆಸನನ ಸುಟ್ಟು ಹಾಕಿದಾನೆ. ಅವನು ತನ್ನ ಮೂರನೇ ಕಣ್ಬಿಟ್ರೆ ಈ ಮನೆನೆ ಸುಟ್ಟು ಹಾಕ್ತಾನೆ. ನಿಮ್ಮೆಲ್ರನ್ನು ಸುಟ್ಟು ಬೂದಿ ಮಾಡ್ತಾನೆ, ಬೂದಿ. ಇಲ್ಲ ಇಲ್ಲ ಬಾಬಾ ಅವ್ರೆ, ಹಾಗೆಲ್ಲ ಆಗದೆ ಇರೋ ಹಾಗೆ ನಮ್ಮನ್ನ ಕಾಪಾಡಿ ಬಾಬಾ ಅವ್ರೆ. ಬಾಬಾ ಅವ್ರೆ, ನಮ್ಮನ್ನ ಕ್ಷಮಿಸ್ಬಿಡಿ. ನಿಮ್ ಕಾಲ್ ಹಿಡ್ಕೋತೀನಿ ಬಾಬಾ ಅವ್ರೆ. ನಮ್ಮನ್ನ ನೀವೇ ಕಾಪಾಡ್ಬೇಕು. ಕ್ಷಮಿಸ್ಬಿಡಿ ಬಾಬಾ ಅವ್ರೆ, ಕ್ಷಮಿಸ್ಬಿಡಿ. ನಿಮ್ಗೆ ಎಲ್ಲ ಗೊತ್ತು ಬಾಬಾ ಅವ್ರೆ. ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿದೆ, ಆದ್ರೆ ಸಕ್ಕು. ಕಾರಣಗಳನ್ನ ಕೇಳೋದಕ್ ನಾನ್ ತಯಾರಿಲ್ಲ ಮನೋರಮ. ಅಯ್ಯಯ್ಯೋ, ಅವರು ಭಯದಿಂದ ನಡಕ್ತಾ ಇದ್ದಾರೆ. ಕೈಯಾರೆ ಮಾಡ್ಕೊಂಡ್ರು. ಬಾಬಾ ಅವ್ರ ಮಾತು ಕೇಳಿ ಸಕ್ಕುನ ಕಳ್ಸಿದ್ರೆ ಸರಿ ಹೋಗಿರೋದು. ತಕ್ಷಣ ಇವರನ್ನೆಲ್ಲ ಒಳಗ್ ಹೋಗೋದಕ್ಕೆ ಹೇಳು. ಆಯ್ತು ಬಾಬಾ ಅವ್ರೆ. ಆಜ್ಞೆ ಕೊಡಿ ಬಾಬಾ ಅವ್ರೆ. ಅಣ್ಣ ಅಣ್ಣ ಅಣ್ಣ, ಏನಾಯ್ತು? ಬಾಬಾ ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅವರು ತಾವು ಕೂರೋ ಆಸನನ ಸುಟ್ಟಾಕ್ಬಿಟ್ರು. ಬಾಬಾ ಅವರೇ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿಮ್ಗೆ ಮಾತು ಕೊಡ್ತಿದ್ದೀನಿ. ದೀಪಾವಳಿ ಆದ್ಮೇಲೆ ನಾನೇ ಖುದ್ದಾಗಿ ಸಕ್ಕುನ ಆಶ್ರಮಕ್ಕೆ ಕರ್ಕೊಂಡ್ ಬರ್ತೀನಿ. ಪ್ರಪಂಚನೇ ತಲೆ ಕೆಳಕಾದ್ರೂ ಪರವಾಗಿಲ್ಲ. ಈ ಸಲ ನಾನು ಮಾತು ತಪ್ಪೋದಿಲ್ಲ ಬಾಬಾ ಅವರೇ. ಸಕ್ಕುನ ಆಶ್ರಮಕ್ಕೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಇವಾಗ ನಂದು. ಬಾಬಾ ಅವರೇ, ನೀನ್ ಮಾಡದೇ ಇರೋ ಕೆಲ್ಸನ ನಾನ್ ಮಾಡ್ತೀನಿ. ಆದ್ರೆ ದಿಗು ಮನೇಲಿರೋ ಸಮಯದಲ್ಲಿ ದಿಗ್ಗುಗೆ ಸಮಾಧಾನ ಮಾಡೋದು ನಿನ್ ಕೆಲ್ಸ ಮನೋರಮ. ನಾನು ದಿಗುಗ್ ಭಯ ಪಡಲ್ಲ. ನಾನು ಈ ಪ್ರಪಂಚದಲ್ಲಿ ಯಾರಿಗೂ ಭಯ ಪಡಲ್ಲ. ಇಲ್ಲ ಬಾಬಾ ಅವರೇ, ದಿಗು ಅಂದ್ರೆ ನನಗೂ ಭಯ ಇಲ್ಲ. ಇಲ್ಲಿವರೆಗೂ ನಾನು ಅವನ ವಿಷಯದಲ್ಲಿ ಸೋತಿರ್ಬೋದು, ಆದ್ರೆ ಈಗ ಸೋಲಲ್ಲ. ದೀಪಾವಳಿ ಆದ್ಮೇಲೆ ನಾನೇ ಖುದ್ದಾಗಿ ಸಕ್ಕುನ ಕರ್ಕೊಂಡ್ ಬಂದು ಆಶ್ರಮದಲ್ಲಿ ಬಿಡ್ತೀನಿ. ರಹಸ್ಯವಾಗಿ ಯಾರಿಗೂ ಗೊತ್ತಾಗದ ಹಾಗಲ್ಲ. ಮಂಗಳ ವಾದ್ಯಗಳ ಜೊತೆ ಕರ್ಕೊಂಡ್ ಬರ್ತೀನಿ. ನನ್ನ ಹೊಸ ಆಟನ ಶುರು ಮಾಡ್ತೀನಿ. ಏನಂದ್ರೆ ನಾಗೋಜಿ ಬಾಬಾ ಅವ್ರು ಏನ್ ಹೇಳಿರ್ಬಹುದು? ನೀವು ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ತೀರಾ? ಈ ದೊಡ್ಡಿಗೆ ಮತ್ತೆ ಸ್ಪಷ್ಟವಾಗಿ ಹೇಳ್ಬೇಕು, ನೀನು ಆಶ್ರಮಕ್ಕೆ ಹೋಗ್ಲೇಬೇಕು ಅಂತ. ಏನ್ ನಡೀತಮ್ಮ? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಸಕ್ಕುನ? ತಗೋ. ಅಮ್ಮ ನಿಂತ್ಕೋ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳು. ನನ್ನನ್ನು ಕ್ಷಮಿಸ್ಬಿಡು ಅಮ್ಮ. ಸಕ್ಕು, ನೀನು ನನ್ನ ಕ್ಷಮಿಸ್ಬಿಡಮ್ಮ.
ವತ್ಸಲ ಬಾ ಇಲ್ಲಿ, ಬಾ ಇಲ್ಲಿ. ಏನ್ರಿ ಏನಂದ್ರೆ ನಮ್ಮನ್ನ ಆಚೆ ಕಳ್ಸಿ ಅವಳು ಬಾಬಾ ಜೊತೆ ಏನ್ ಮಾತಾಡಿರ್ಬೋದು? ಅದನ್ನ ತಿಳ್ಕೊಳ್ಳೋದಕ್ಕೆ ಅಂತಾನೆ ನಿನ್ನ ಇಲ್ಲಿ ಬಾ ಅಂತ ಕರೆದಿದ್ದು. ನೋಡು, ಅಡ್ಗೆ ಮನೇಲಿ ಕೂತ್ಕೊಂಡು ಅಡ್ಗೆ ಮಾಡ್ತಿದ್ರೆ ಏನ್ ಗೊತ್ತಾಗುತ್ತೆ? ನೋಡು ನೋಡು, ನಾಚಿಕೆ ಇಲ್ದೇನೆ ಅತ್ಗೆ ಹೇಗ್ ನಾಟಕ ಮಾಡ್ತಿದ್ದಾಳೆ ನೋಡು. ಅಯ್ಯೋ ಅತ್ತೆ, ನೀವ್ ಹೀಗೆ ಕೈ ಮುಗಿಬೇಡಿ. ಇಲ್ಲ, ನೀವು ನನ್ನನ್ನ ಕ್ಷಮಿಸ್ಲೇಬೇಕು. ಈಗ ನೀವಿಬ್ರು ಮನೆ ಒಳಗಡೆ ಬನ್ನಿ, ಒಳಗ್ ಬನ್ನಿ. ದಿಗು, ನೀನ್ ನನಗ್ ಬೇಕು ಕಣೋ. ದಿಗು, ನೀನ್ ನನ್ ಪ್ರಾಣ, ನನ್ನ ಸರ್ವಸ್ವ ಕಣೋ. ಈ ಮನೆ ಅದೃಷ್ಟ ಕಣೋ ನೀನು. ನೀನಿಲ್ದೆ ಇದ್ರೆ ಈ ಮನೆ ಸ್ಮಶಾನಕ್ಕೆ ಸಮಾನ ಕಣೋ. ಬನ್ನಿ, ಇಬ್ರು ಒಳಗಡೆ ಬನ್ನಿ. ಏನಿಲ್ಲ ವತ್ಸಲ, ಬಾಬಾ ಅವರೇ ಸಕ್ಕುನ ಮನೆ ಒಳಗಡೆ ಕರ್ಕೊಂಡ್ ಬಾ ಅಂತ ಹೇಳಿರ್ತಾರೆ. ಅಮ್ಮ, ನೀನು ನಿಜವಾಗ್ಲೂ ಸಕ್ಕುನ ಮನೆ ಒಳಗ್ ಬಾ ಅಂತಿದ್ಯಾಮ್ಮ? ಸಕ್ಕು ನನ್ನ ಸೊಸೆ ಆದ್ರೂ ನನ್ನ ಮಗಳ ಥರದವಳು. ಸಕ್ಕು ಈ ಮನೆ ಮಹಾಲಕ್ಷ್ಮಿ ಕಣೋ. ಏನಮ್ಮ ನೀನೇನ್ ಮಾತಾಡ್ತಿದೀಯಾ? ಸಕ್ಕುನ ಮನೆ ಒಳಗ್ ಸೇರಿಸ್ಕೊತಿದೀಯಾ? ನೀನು ದಿಗುನ ಬಾ ಅಂತಿದ್ಯಾ ಅಲ್ವಾ? ಅದ್ ಹಾಗಲ್ಲ ಯಮುನಾ. ಪವಿತ್ರವಾದ ಹಬ್ಬದ ಸಮಯದಲ್ಲಿ ನಾನು ನಮ್ಮ ಮನೆ ಮಹಾಲಕ್ಷ್ಮಿನ ಹೇಗೆ ಹೊರಗಡೆ ಇರಿಸ್ಲಿ? ನಿಮ್ಮಿಬ್ಬರ ಕಣ್ಣಿಗೆ ನಾನು ಬ್ರಹ್ಮ ರಾಕ್ಷಸಿ ತರ ಕಾಣಿಸ್ತಿದ್ದೀನಿ ಅಲ್ವಾ? ನಂದು ಕಲ್ಲಿನ ಹೃದಯ ಅಲ್ಲ ಕಣೋ. ದಿಗು, ನಾನ್ ನಿನ್ನ ಹೆತ್ತ ತಾಯಿ, ಶತ್ರು ಅಲ್ಲಪ್ಪ. ನಾನು ಯಾವತ್ತು ಏನೇ ಮಾಡಿದ್ರು ಅದು ನಿಮ್ಮ ಒಳ್ಳೇದಕ್ಕೆ ಮಾಡ್ತೀನಿ. ಬನ್ನಿ, ಒಳಗಡೆ ಬನ್ನಿ. ಕುಲದೇವರ ಹತ್ರ ಆಶೀರ್ವಾದ ತಗೊಳ್ಳಿ, ಬನ್ನಿ. ಅಯ್ಯೋ ಅದಲ್ಲ ಅಮ್ಮ. ಸಕ್ಕುನ ಕರಿತಿರೋದ್ ನೋಡಕ್ ಆಗ್ತಿಲ್ಲ ಅವಳಿಗೆ. ಎಲ್ಲ ವಿಷಯದಲ್ಲೂ ಏನಕ್ ಮಧ್ಯ ಬಾಯಿ ಹಾಕ್ತಾಳೆ? ದಿಗು ಹೇಳಿದ್ ಕೇಳಿಸ್ತಾ? ನೀನ್ ಯಾಕೆ ಮಧ್ಯ ಬಾಯಿ ಹಾಕ್ತಿದ್ಯಾ? ನೋಡು ನೋಡು, ಕ್ಷಣದಲ್ಲಿ ಇವಳ ಮುಖ ಹೇಗ್ ಬಾಡ್ ಹೋಯ್ತು ಅಂತ. ಅವಳನ್ನ ಹೀಗ್ ಗಾಬರಿ ಮಾಡ್ಬೇಡ. ನೀನ್ ಇನ್ನೇನು ಮಾತಾಡ್ಬೇಡ. ನಿನ್ನ ಉಚಿತ ಸಲಹೆಗಳನ್ನ ಕೊಡ್ಬೇಡ. ನಾನ್ ಹೇಳ್ದಷ್ಟು ಮಾಡು. ಈ ಬಟ್ಟೆ ಮುಟ್ಟೆ ತಗೋ. ತಗೊಂಡು ಹೋಗಿ ಭದ್ರವಾಗಿ ಸಕ್ಕು ಕೊಣೆಲಿಡು. ತಗೋ. ನಡೀರಿ, ಒಳಗ್ ನಡೀರಿ. ಬನ್ನಿ ಬನ್ನಿ ಬನ್ನಿ, ನಡೀರಿ, ಒಳಗ್ ನಡೀರಿ. ಚೆನ್ನಾಗಿದೆ. ಈಗ ಇವ್ರಿಗೆ ಆರತಿ ಬೆಳಗ್ಬೇಕಾ? ದುರ್ಗಮ್ಮ ತಾಯಿ ಆಶೀರ್ವಾದ ತಗೊಳ್ಳಿ. ನಿಮ್ಗೆಲ್ಲ ಒಳ್ಳೇದೇ ಆಗತ್ತೆ. ಏನಮ್ಮ, ಏನಾಯ್ತು? ನಿನ್ ಕಣ್ಣಲ್ಲಿ ನೀರು ಯಾಕೆ ತುಂಬಿಕೊಂಡಿದೆ? ಅತ್ತೆ, ನನ್ಗೆ ತುಂಬಾ ಸಂತೋಷ ಆಗ್ತಿದೆ. ಅದನ್ನ ಮಾತುಗಳಲ್ಲಿ ಹೇಳೋಕೆ ಆಗ್ತಿಲ್ಲ. ನಾನು ಅರ್ಥ ಮಾಡ್ಕೋಬಲ್ಲೆ ಸಕ್ಕು. ಏನಂದ್ರೆ ನಾಗೋಜಿ ಬಾಬಾ ಅವರು ಮನೋರಮ ಅಕ್ಕನ ಮೇಲೆ ಏನಾದ್ರೂ ಮಂತ್ರ ಹಾಕಿದ್ರಾ? ನಂಬೋಕೆ ಆಗದೆ ಇರೋ ರೀತಿ ಸಕ್ಕು ಮೇಲೆ ಪ್ರೀತಿ ತೋರಿಸ್ತಿದ್ದಾಳೆ. ಸಿಹಿ ಪದಾರ್ಥ ಆದ್ರೂ ಅತಿಯಾಗಿ ತಿಂದ್ರೆ ವಾಕರ್ಕೆ ಬರುತ್ತೆ. ಯಮುನಾ, ನಿನ್ನ ಮುದ್ದಿನ ನಾದ್ನಿಗೆ ಅಮ್ಮನವ್ರ ಕುಂಕುಮ ತಂದಿಡು. ನವರಾತ್ರಿಲಿ ಪಾಪ ಹೊರಗೆ ಇದ್ಲು. ಚಿಕ್ಕಮ್ಮ, ಕುಂಕುಮ ಇಡಿ. ಏನ್ ಯಮುನಾ, ನಿನ್ನ ಕೈಗಳಿಲ್ವಾ? ಹುಚ್ಚುಚ್ಚಾಗಾಡದೆ ಮರ್ಯಾದೆಗೆ ನಾನು ಹೇಳಿದ್ದನ್ ಮಾಡು. ಕುಂಕುಮ ತಂದಿಡು.
ಸುಖೀ ಭವ. ಅತ್ತೆ ನನಗೆ ಆಶೀರ್ವಾದ ಮಾಡಿ. ಈ ಮನೇಲಿರೋ ಎಲ್ಲರ ಮೆಚ್ಚುಗೆನೂ ನಾನು ಪಡ್ಕೋಬೇಕು ಅಂತ, ಎಲ್ಲರ ಮನ್ಸುಗಳನ್ನು ಗೆಲ್ಬೇಕು ಅಂತ. ದುರ್ಗಮ್ಮ ತಾಯಿ ಕೃಪೆಯಿಂದ ನನ್ನ ಕೋರಿಕೆ ನೆರವೇರುತ್ತೆ. ಅತ್ತಿಗೆನ ನೋಡ್ತಿದ್ರೆ ನಿಜವಾಗ್ಲೂ ಇದು ಅವಳೇನಾ ಅಂತ ಅನುಮಾನ ಬರ್ತಿದೆ. ಅಕ್ಕ ಪರಮ ದುಷ್ಟೆ, ಗೋಮುಖ ವ್ಯಾಘ್ರ, ಒಳ್ಳೆವಳ ತರ ನಡ್ಸಿ ಮೋಸ ಮಾಡ್ತಿದ್ದಾಳೆ. ಸಕ್ಕು, ಹೋಗಿ ಬಟ್ಟೆ ಬದಲಾಯಿಸ್ಕೊ, ಚೆನ್ನಾಗಿ ತಯಾರಾಗು. ಹಾ, ಹೋಗು. ದಿಗು, ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಅರೆ, ನಿಂದು ನಿಜವಾಗ್ಲೂ ತುಂಬಾ ಒಳ್ಳೆ ಮನ್ಸಮ್ಮ. ನಾನು ಮೂರ್ಖ, ನಿನ್ನನ್ನು ಅಪಾರ್ಥ ಮಾಡ್ಕೊಂಡಿದ್ದೆ. ನನ್ನನ್ನು ಕ್ಷಮಿಸ್ಬಿಡಮ್ಮ. ನಿನಗ್ ನಮ್ಮ ಮೇಲೆ ಇಷ್ಟು ಪ್ರೀತಿ ಕರುಣೆ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಮ್ಮ. ನನ್ನನ್ನು ಕ್ಷಮಿಸ್ಬಿಡಮ್ಮ. ದಿಗು, ನೀನ್ ಸಂಕಟ ಪಟ್ರೆ ನನ್ನಿಂದ ನೋಡಕ್ಕಾಗಲ್ಲ. ಮೇಲೆ ಹೇಳು ಕಂದ. ಏನಂದ್ರೆ ಅಲ್ಲ, ನನ್ಗೆ ಯಾವ್ದ್ ನಿಜ ಯಾವ್ದ್ ಸುಳ್ಳು ಅಂತ ಅರ್ಥನೇ ಆಗ್ತಿಲ್ಲ. ಮನೋರಮ ಅಕ್ಕ ಪ್ರೀತಿಯಿಂದ ಸಕ್ಕುಗೆ ತುತ್ತು ತಿನ್ಸೋದೊಂದೇ ಬಾಕಿ. ನಿನಗ್ ಬೀಸಣಿಕೆಯಿಂದ ಗಾಳಿ ಬೀಸು ಅಂತ ಹೇಳಿಲ್ಲ ಅಲ್ವಾ? ಅದಕ್ಕೆ ಸಂತೋಷ ಪಡು. ಏನಂದ್ರೆ ಒಂದ್ ವೇಳೆ ನಿಜವಾಗ್ಲೂ ಅಕ್ಕ ಬದ್ಲಾಗಿರ್ಬೋದಾ? ಹಾಗ್ ಬದ್ಲಾದ್ರೆ ಅಡ್ಗೆ ಮನೆಗ್ ಬಂದು ನನ್ಗೆ ಸಹಾಯ ಮಾಡ್ತಾಳೆ. ಆಗ್ ನಾನು ಆ ಯಮುನಾನ ಕೆಲ್ಸದೊಳ ಹಾಗೆ ಬಳಸ್ಕೋತೀನಿ. ಪಾತ್ರೆ ತೊಳಸ್ತೀನಿ, ಕಸ ಗುಡ್ಸಕ್ ಹೇಳ್ತೀನಿ. ಮನೋರಮ ಅಕ್ಕನ್ನ ಒಲೆ ಹತ್ರ ಕೂರಿಸ್ಬಿಡ್ತೀನಿ. ಇನ್ನು ಅವಳ ಮುದ್ದಿನ ಸೊಸೆ ಆ ಸಕ್ಕುಬಾಯಿನ ಅವಳಗ್ ಸಹಾಯಕಳಾಗಿ ಇರಕ್ ಹೇಳ್ತೀನಿ. ಆದ್ರೆ ವತ್ಸಲ, ಅತ್ತಿಗೆ ಸಕ್ಕು ಜೊತೆ ನಾಟಕ ಮಾಡ್ತಿದ್ದಾಳೆ ಅಂತ ಅನಿಸ್ತಿದೆ ನಂಗೆ. ಬಾಬಾ ಅವರು ಅವಳಿಗೇನೋ ಹೇಳಿದ್ದಾರೆ, ಅದಕ್ಕೆ ಹೀಗ್ ಮಾಡ್ತಿದ್ದಾಳೆ. ಯಾಕಂದ್ರೆ ಬಾಬಾ ಅವರು ನಮ್ಮ ಮನೆಯಿಂದ ಹೊರಗೆ ಹೋದ ಮರುಕ್ಷಣನೇ ಇವಳು ಒಳ್ಳೆಯವಳ ಹಾಗೆ ಬದಲಾಗ್ಬಿಟ್ಲು. ಇನ್ನು ಈ ದಿಗ್ಗು ಇದನಲ್ಲ, ಅವನೊಬ್ಬ ಶತಮೂರ್ಖ. ಅವಳ ಮೊಸಳೆ ಕಣ್ಣೀರು ನೋಡಿ ನಾನು ಮೋಸ ಹೋಗಲ್ಲ. ಅತ್ತಿಗೆ ಸಕ್ಕುನ ದಿಗುನ ಮನೆ ಒಳಗ್ ಕರ್ಕೊಂಡ್ ಬಂದು ಅವರಿಬ್ರು ಮನಸ್ಸನ್ನ ಗೆದ್ಕೊಂಡ್ಲು ವತ್ಸಲ. ಆದ್ರೆ ಅವಳ ನಿಜವಾದ ಬಣ್ಣ ಏನು ಅಂತ ನಾಳೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀನು ತಮಾಷೆ ನೋಡು ವತ್ಸಲ, ನೋಡು. ಪಾಂಡುರಂಗ, ನನ್ನ ಮತ್ತೆ ನೀನೇ ಅಲ್ವಾ ಮನೆ ಒಳಗ್ ಬರೋ ಹಾಗೆ ಮಾಡಿದ್ದು? ನನಗ್ ಗೊತ್ತಿದೆ, ನಾನು ಇಲ್ದೇ ಇರೋದ್ರಿಂದ ನಿನಗ್ ಬೇಸರ ಆಗ್ತಿತ್ತು ಅಲ್ವಾ?